ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ವಂದನೆ ತಿಳಿಸುತ್ತೇನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ಈ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯ ಒಂದು ಚಾನಲ್, ನೀವೆಲ್ಲರೂ ನನ್ನ ವಾಕ್ಯದ ವಿಡಿಯೋಗಳನ್ನು ಅನೇಕ ಜನರು ನೋಡಿ ಅದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ಜನರಿಗೆ ದೇವರ ವಾಕ್ಯವನ್ನು ಶೇರ್ ಮಾಡಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿ ಆತ್ಮೀಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮಗೋಸ್ಕರ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 1. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ಆ ವಾಕ್ಯವನ್ನು ದೇವರ ಬಳಿಯಲ್ಲಿದ್ದನು ಎಂಬುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಆದಿಯಲ್ಲಿ ವಾಕ್ಯವಿತ್ತು. ಈ ವಾಕ್ಯ ಏನಾಗಿತ್ತಂದರೆ ಆದಿಯಲ್ಲಿ ವಾಕ್ಯವಿತ್ತು. ವಾಕ್ಯ ಏನಾಗಿತ್ತು? ಅದು ದೇವರ ಬಳಿಯಲ್ಲಿತ್ತು ಮತ್ತು ವಾಕ್ಯವೇನಾಗಿತ್ತು? ದೇವರಾಗಿತ್ತು. ಹಲ್ಲೆಲೂಯಾ. ದೇವರ ನಮ್ಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದ ಹೋಲಿ ಸ್ಪಿರಿಟ್ ಗಾಡ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಭೂಮಿ ಆಕಾಶ ಒಂದು ಸೃಷ್ಟಿಯಾಗದ ಮುಂಚಿತವಾಗಿ ಆದಿಯಲ್ಲಿ ಪ್ರಾರಂಭದ ಮುಂಚಿತವಾಗಿ ವಾಕ್ಯ ದೇವರ ಬಳಿಯಲ್ಲಿತ್ತು. ಈ ವಾಕ್ಯ ವಚನ ಏನಾಗಿತ್ತು? ದೇವರಾಗಿತ್ತು ರೀ. ಆದಿ ಎಂಬ ದೇವರು, ಈ ವಚನ ಎಂಬ ದೇವರು ಏನಾಗಿದ್ದರು? ಆದಿಯಲ್ಲಿ ಇದ್ದಿದ್ದರು. ಇವರು ಈ ಆದಿಯಲ್ಲಿ ವಾಕ್ಯವಿತ್ತು ಮತ್ತು ಈ ವಾಕ್ಯ ಏನಾಗಿತ್ತು? ದೇವರ ಬಳಿಯಲ್ಲಿತ್ತು. ಆ ವಾಕ್ಯ ಏನಾಗಿತ್ತು? ದೇವರಾಗಿತ್ತು ಎಂಬುದಾಗಿ ನೋಡ್ತೇವೆ. ಅಂದರೆ ಇಲ್ಲಿ ವಾಕ್ಯ ಏನಾಗಿದೆ? ಅದು ದೇವರಾಗಿತ್ತು ರೀ. ಈ ವಾಕ್ಯ ಎಂಬ ದೇವರು ಆದಿಯಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ವಾಕ್ಯ ಎಂಬ ದೇವರು ಅಂದರೆ ಯೇಸು ಕ್ರಿಸ್ತನು ಆತನು ಇದ್ದನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಆ ವಾಕ್ಯ ಏನಾಗಿತ್ತು? ದೇವರಾಗಿತ್ತು ರೀ. ಹಲ್ಲೆಲೂಯಾ. ಆ ವಾಕ್ಯ ಎಂಬ ಆತನೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ರಿಕಾಬಲಂದರ. ಆ ವಾಕ್ಯ ಏನಾಗಿತ್ತು? ದೇವರ ಆಶೀರ್ವಾದ ತಗೊಂಡು ಆ ವಾಕ್ಯವೆಂಬಾತನು ನರ ಅವತಾರ ಎತ್ತಿ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಈ ಭೂಮಿಗೆ ಬಂದಿದ್ದರು. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆದಿಯಲ್ಲಿ ವಾಕ್ಯ ಇರುವಾಗ ನಾವು ಕೂಡ ಆ ವಾಕ್ಯವೆಂಬ ಯೇಸುವನ್ನು ನಾವೇನು ಮಾಡಬೇಕು? ನಂಬಬೇಕು. ಆದಿಯಲ್ಲಿ ವಾಕ್ಯ ಇರುವಾಗ ನಾವು ಕೂಡ ಆದಿಯಂತೆ ದೇವರಂತೆ ನಾವು ಏನು ಮಾಡಬೇಕು? ಆತನಲ್ಲಿ ನಾವು ಇರಬೇಕು. ಯಾವ ಥರ ದೇವರ ಆದಿಯಿಂದ ಇದ್ದಾರೋ ಅದೇ ರೀತಿ ನಾವು ಕೂಡ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರತಿಯೊಂದು ಕ್ಷಣದಲ್ಲಿಯೂ ದೇವರು ಆ ಒಂದು ವಚನ ಎಂಬ ವಾಕ್ಯ ಎಂಬ ಯೇಸು ಕ್ರಿಸ್ತನ ಹತ್ತಿರ ನಾವು ಇರಬೇಕು. ಆತನ ಪಾದ ಸನ್ನಿಧಿಯಲ್ಲಿ ನಾವು ಇರಬೇಕು. ಹೀಗಿರುವುದಾದರೆ ದೇವರು ನಮ್ಮನ್ನು ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.